ಆರ್ಟಿಫಿಷಿಯಲ್ ಮಳೆ ಐತಿ, ಸೊ ಆದಷ್ಟು ಮನಿ ಒಳಗೆ ಇರ್ರಿ, ತೋರಿಸ್ಕೋಬೇಡ್ರಿ ಅಂತಂದು. इन्होंने कितने लोग बीमार कर दिया मैं बता रहा हूँ. आसमान दिखाओ पहले. ये देख रहे हो लगातार कंटिन्यू रखती है. ये देखो उसके अकॉर्डिंग दिस इज वेरी डेंजरस. ವೀಕ್ಷಕರೇ, ನಿನ್ನೆ ಸುರಿದಂತಹ ಅಕಾಲಿಕ ಮಳೆ ಮತ್ತು ಹಿಮ ಸ್ವಾಭಾವಿಕ ಅಂತ ನೀವೆಲ್ಲರೂ ಕೂಡ ಅಂದ್ಕೊಂಡಿದ್ದೀರಿ. ಆದ್ರೆ ಇದು ಸ್ವಾಭಾವಿಕ ಅಲ್ಲ, ಕೃತಕ ಮಳೆ ಮತ್ತು ಹಿಮ ಅಂತ ಹೇಳಿದ್ರೆ ನೀವ್ಯಾರು ಕೂಡ ನಂಬಲ್ಲ ಅನ್ನೋದು ಗೊತ್ತೇ ಇದೆ. ಆದ್ರೆ ಇದು ಕೃತಕ ಸೃಷ್ಟಿ ಅನ್ನೋದು ಅಷ್ಟೇ ಸತ್ಯವಾಗಿದೆ. ನಿನ್ನೆ ಸುರಿದಂತಹ ಅಕಾಲಿಕ ಮಳೆಗೆ ಯಾರು ಕಾರಣ, ಇದು ಯಾಕೆ ಮಾಡ್ತಿದ್ದಾರೆ ಮತ್ತು ಇದರ ಬಗ್ಗೆ ಯಾಕೆ ಮಾಧ್ಯಮಗಳಲ್ಲಿ ವರದಿಯನ್ನ ಮಾಡ್ತಿಲ್ಲ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸತ್ಯವನ್ನ ಬಿಚ್ಚಿಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಮೆಚ್ಚುಗೆ ಕೊಟ್ಟು ಆದಷ್ಟು ಜನರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. 3 दिन से चल रहा है और अभी उसके बाद से बारिश हुई है. ठीक है, मैं अभी मार्केट में खड़ी हूँ और ये बारिश नॉर्मल बारिश नहीं है. ये किसी कीचड़ में नहीं गिरी हूँ मैं. ये जो बारिश से आ रहा है ना, इतना गंदा ये वो है. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಜಸ್ಟ್ ಗೂಗಲ್ ಅಲ್ಲಿ ಅಥವಾ ಚಾಟ್ ಜಿಪಿಟಿಯಲ್ಲಿ ಕೆಮ್ ಟ್ರಯಲ್ಸ್ ಅಂದ್ರೆ ಏನು ಅನ್ನೋದನ್ನ ಸರ್ಚ್ ಮಾಡಿ. ಭೂಮಿಯ ತಾಪಮಾನವನ್ನ ಕಮ್ಮಿ ಮಾಡೋದಕ್ಕೆ ಈ ಒಂದು ಟೆಕ್ನಾಲಜಿಯನ್ನ ಕಂಡು ಹಿಡಿದಿದ್ದು ಆಕಾಶದಲ್ಲಿ ಬ್ರೋಮಿಯಂ ಮತ್ತು ಅಲ್ಯೂಮಿನಿಯಂ ಗಳಂತಹ ಡೇಂಜರಸ್ ಕೆಮಿಕಲ್ ಗಳನ್ನ ಸ್ಪ್ರೆಡ್ ಮಾಡಿ ಇದರಿಂದ ಕೃತಕವಾದ ಮೋಡವನ್ನ ಸೃಷ್ಟಿ ಮಾಡಿ ಸೂರ್ಯನ ಬೆಳಕು ಭೂಮಿಗೆ ಬಾರದ ರೀತಿ ಮಾಡುವಂತ ಟೆಕ್ನಾಲಜಿ ಇದಾಗಿದೆ. ಇದನ್ನ ನರರಾಕ್ಷಸ ಅಂತಲೇ ಕರೆಯಲ್ಪಡುವ ಬಿಲಿಯನೇರ್ ಮತ್ತು ಉದ್ಯಮಿಯಾಗಿರುವಂತಹ ಕೋಟ್ಯಾಧಿಪತಿ ಬಿಲ್ ಗೇಟ್ಸ್ ಭಾರತದಲ್ಲಿ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಿದ್ದು, ಒಂದು ವೇಳೆ ಆಕಾಶದಲ್ಲಿ ಈ ಒಂದು ಕೆಮಿಕಲ್ ಸಿಂಪಡಣೆ ವೇಳೆ ಕೆಮಿಕಲ್ಸ್ ಗಳ ವ್ಯತ್ಯಾಸವಾದಲ್ಲಿ ಇದು ನೇರವಾಗಿ ಮೋಡವನ್ನ ಕರಗಿಸುತ್ತೆ ಮತ್ತು ಇದರಿಂದ ಆರ್ಟಿಫಿಷಿಯಲ್ ಮಳೆ ಹಾಗೇನೆ ಹಿಮದ ಮಳೆ ಕೂಡ ಉಂಟಾಗುತ್ತೆ. ಇದನ್ನ ಹೆಚ್ಚಾಗಿ ರಾತ್ರಿ ಹೊತ್ತು ಮತ್ತು ಕೆಲವೊಮ್ಮೆ ಬೆಳಗಿನ ಹೊತ್ತು ಕೂಡ ಆಕಾಶದಲ್ಲಿ ಸಿಂಪಡಣೆಯನ್ನ ಮಾಡಲಾಗುತ್ತೆ. और दोस्तों आजकल क्या चल रहा है? केम ट्रेल्स चल रहा है. From India, Uttarakhand. The color of the skies, it's completely off. बिल गेट्स के लिए हमारा देश एक गिनी पिग है और अब पूरा दुनिया एक लैबोरेटरी बनने वाला है. करियो कि 4-5 दिन पहले कुछ तो हुआ था, लेकिन ये चीज कितनी डेंजरस है ना, मैं आपको बताता हूँ. एक्चुअली में स्प्रे के अंदर ना सल्फर एरोसोल्स भी होते हैं जो ओजोन लेयर को डिसरप्ट करते हैं, और इसी वजह से काफी सारे वीडियो में रिपोर्ट भी हुआ कि जब इसके बाद रेन हुई ना, तो भैया केमिकल टाइप कुछ तो लग रहा था. लेकिन आप एक बात जान लो, इस आर्टिफिशियल क्लाउड से ना आपके मॉनसून डिसरप्ट होने वाले हैं, आपका पूरा रेनफॉल पैटर्न चेंज हो जाएगा, जिसकी वजह से क्रॉप्स और ह्यूमन की हेल्थ तो इम्पैक्ट होने वाली है. और मेरे को ये समझ में नहीं आ रहा कि ये कुछ बिलियनियर्स अपने ऑफिस में बैठकर पूरे वर्ल्ड की 8 बिलियन पॉपुलेशन का डिसीजन कैसे ले सकते हैं. मतलब कि यार ना तो सूरज इनका ना आसमान इनका है, then who give them right to do such experiment on world level. ಬಿಲ್ ಗೇಟ್ಸ್ ಪ್ರಕಾರ ಇದು ಭೂಮಿಯ ತಾಪಮಾನವನ್ನ ಕಮ್ಮಿ ಮಾಡುತ್ತೆ, ಆದ್ರೆ ಇದಕ್ಕಿಂತ 10 ಪಟ್ಟು ದುಷ್ಪರಿಣಾಮವನ್ನು ಹೊಂದಿದೆ ಅಂತ ಹೇಳಲಾಗ್ತಿದೆ. ಈ ಒಂದು ಪ್ರೋಸೆಸ್ ನಲ್ಲಿ ಬಳಕೆ ಮಾಡ್ತಿರುವಂತಹ ಕೆಮಿಕಲ್ಸ್ ತುಂಬಾನೇ ಡೇಂಜರಸ್ ಆಗಿದ್ದು, ಬಿಲ್ ಗೇಟ್ಸ್ ಜನರ ಆರೋಗ್ಯವನ್ನ ಹಾಳು ಮಾಡಿ ಅದಕ್ಕೆ ಮೆಡಿಸಿನ್ಸ್ ಗಳನ್ನ ಬಿಡುಗಡೆ ಮಾಡಿ ಮತ್ತಷ್ಟು ಶ್ರೀಮಂತ ಆಗೋದಿಕ್ಕೆ ಈ ಒಂದು ಪ್ಲಾನ್ ಅನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. पर केम ट्रायल्स वो चीज है जो नीचे वो केमिकल स्प्रे करते हैं जिससे नकली बादल बनते हैं, और नकली बादल बनने से, नकली स्प्रे करने से जो उनका केमिकल्स है एल्यूमिनियम, ब्रोमिनियम, जो अलग अलग केमिकल्स हैं वो नीचे आके हमारे ऊपर पड़ते हैं, हम बीमार होते हैं. ಸ್ನೇಹಿತರೆ, ಚಂಡೀಗಢ ಆಗಿರ್ಬೋದು, ಒಡಿಶಾ ಆಗಿರ್ಬೋದು ಮತ್ತು ನಾರ್ತ್ ಇಂಡಿಯಾದ ಕೆಲ ಭಾಗಗಳಲ್ಲಿ ಕಳೆದ ಸಾಕಷ್ಟು ದಿನಗಳಿಂದ ಈ ಒಂದು ಕೆಮಿಕಲ್ಸ್ ಗಳನ್ನ ಆಕಾಶದಲ್ಲಿ ಸಿಂಪಡಣೆ ಮಾಡ್ತಿದ್ದು, ಇದರ ಬಗ್ಗೆ ಸಾಕಷ್ಟು ವಿಡಿಯೋಸ್ ಗಳು ಕೂಡ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಂತಹ ಒಂದು ಎಕ್ಸ್ಪೆರಿಮೆಂಟ್ ಗಳನ್ನ ಬಿಲ್ ಗೇಟ್ಸ್ ಅಮೆರಿಕದಲ್ಲಿ ಯಾಕೆ ಮಾಡ್ತಿಲ್ಲ ಅಥವಾ ಚೈನಾದಲ್ಲಿ ಯಾಕೆ ಮಾಡ್ತಿಲ್ಲ, ಆದ್ರೆ ಭಾರತದಲ್ಲಿ ಮಾತ್ರ ಯಾಕೆ ಮಾಡ್ತಿದ್ದಾರೆ ಅಂತ ನೀವು ಕೇಳ್ಬೋದು. ಆದ್ರೆ ವೀಕ್ಷಕರೇ, ಅಮೆರಿಕ ಆಗಿರ್ಬೋದು, ಚೈನಾ ಆಗಿರ್ಬೋದು, ಈ ಎಲ್ಲಾ ದೇಶಗಳಲ್ಲಿ ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂದ್ರೆ FDA ಅಪ್ರೂವಲ್ ಸಿಗಬೇಕು. ಅಷ್ಟೇ ಅಲ್ಲ, ಇದಕ್ಕೆ ಸಾಕಷ್ಟು ಕಾನೂನು ಅಡ್ಡಿ ಕೂಡ ಬರುತ್ತೆ. ಆದ್ರೆ ನಮ್ಮ ದೇಶದಲ್ಲಿ ಮಾತ್ರ ದುಡ್ಡು ಕೊಟ್ರೆ ಎಲ್ಲವೂ ಕೂಡ ನಡೆಯುತ್ತೆ. नोटिस किया होगा तुमने, आजकल आसमान में बहुत सारी जहाज चल रही हैं और उसके पीछे ढेरों सारी व्हाइट लाइन खिंच जाती है. अगर तुम बैंगलोर से होगे, मुंबई से होगे, तो शायद वहाँ पे ज्यादा हो रहा है. आपको घर में बीमार करने के लिए आपके ऊपर जो सरकारों के ऊपर बैठे हुए हैं ना, उन्होंने आपके पानी तक को नहीं छोड़ा. ಕೆಲವರ ಪ್ರಕಾರ ಎಪ್ಸ್ಟೈನ್ ಫೈಲ್ಗಳ ಬಿಡುಗಡೆ ನಂತರ ಬಿಲ್ ಗೇಟ್ಸ್ಗೆ ಭಾರತದಲ್ಲಿ ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡೋದಕ್ಕೆ ಪರ್ಮಿಷನ್ ಸಿಕ್ಕಿದ್ದು, ಈ ಒಂದು ಎಕ್ಸ್ಪೆರಿಮೆಂಟ್ ನಿಂದ ಭಾರತದ ವಾಯುಮಾಲಿನ್ಯ ಕೂಡ ಹೆಚ್ಚಾಗ್ತಿದೆ. ಜೊತೆಗೆ ಈ ರೀತಿ ಅಕಾಲಿಕ ಮಳೆ ಮತ್ತು ಈ ಒಂದು ಕೆಮಿಕಲ್ಸ್ ನೇರವಾಗಿ ಆಕಾಶದಿಂದ ಭೂಮಿಯಲ್ಲಿರುವಂತಹ ಡ್ಯಾಮ್ ಮತ್ತು ನದಿಗಳಿಗೆ ಬೀಳ್ತಿದ್ದು, ಇದರಿಂದ ಮುಂದೆ ಭವಿಷ್ಯದಲ್ಲಿ ಸಾಕಷ್ಟು ಜನರು ಅನಾರೋಗ್ಯಕ್ಕೆ ಒಳಗಾಗೋದು ಖಂಡಿತ ಅಂತಾನೆ ಹೇಳ್ಬೋದು. ಆಕಾಶದಲ್ಲಿ ಸಿಂಪಡಣೆ ಮಾಡುವಂತಹ ಈ ಒಂದು ಕೆಮಿಕಲ್ಸ್ ಗಳು ನೇರವಾಗಿ ರೈತರ ಕೃಷಿಯನ್ನ ಸೇರ್ತಿದ್ದು, ಆಹಾರದ ಮೂಲಕ ಮನುಷ್ಯರ ಹೊಟ್ಟೆಯನ್ನ ಕೂಡ ಸೇರ್ತಿದೆ. ನಿಜವಾಗ್ಲೂ ಇಂತಹ ಒಂದು ಎಕ್ಸ್ಪೆರಿಮೆಂಟ್ಗೆ ಭಾರತದಲ್ಲಿ ಅವಕಾಶ ಸಿಕ್ಕಿದೆ ಅನ್ನೋದೇ ತುಂಬಾನೇ ಬೇಜಾರಿನ ಸಂಗತಿ ಅಂತಾನೆ ಹೇಳ್ಬೋದು. ಸೊ ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ.